ನಾನು ಆಗ್ಲೇ ಹೇಳ್ತಾ ಇದ್ದೆ ಹೇಗೆ ಇದೆ ಆಮೇಲೆ ಇವಾಗ ಪ್ಲೇಯರ್ಸ್ಗಳು ಯಾರು ಆಡ್ತಾರೆ ಯಾರು ಆಡಲ್ಲ ಅಂತೇಳಿ ಒಂದೊಂದು ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ನನ್ನ ಕೊಲೀಗ್ ಜೈರಾಮ್ ಕಾರ್ತಿಕ್ ನನ್ನ ಜೊತೆ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಕಾರ್ತಿಕ್, ಈಗ ಇವತ್ತು ಹೈ ವೋಲ್ಟೇಜ್ ಮ್ಯಾಚ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಫೈನಲ್ನ ನೋಡಬೇಕು ಅಂತೇಳಿ ವಿಶ್ವನೇ ಎದುರು ನೋಡ್ತಾ ಇದೆ. ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡ್ತಾ ಹೋಗೋದಾದ್ರೆ ಕಾರ್ತಿಕ್. ಎಸ್, ಈ ಬಾರಿ ಹೈ ವೋಲ್ಟೇಜ್ ಪಂದ್ಯ ಅಂತಾನೆ ಹೇಳ್ಬೋದು. ಇನ್ನು 44 ವರ್ಷಗಳ ಏಷ್ಯಾ ಕಪ್ ಹಿಸ್ಟ್ರಿಯಲ್ಲೇ ಇದೇ ಮೊದಲ ಬಾರಿಗೆ ಭಾರತ ಮತ್ತು ಪಾಕಿಸ್ತಾನ ಫೈನಲ್ ಎಂಟ್ರಿ ಕೊಟ್ಟಿರುವಂಥದ್ದು. ಈ ಒಂದು ಫೈನಲ್ನಲ್ಲಿ ಅಭಿಷೇಕ್ ಶರ್ಮಾ ಅವರು ಪಾಕಿಸ್ತಾನಕ್ಕೆ ನೆಕ್ಸ್ಟ್ ಬಾಪ್ ಆಗ್ತಾರಾ ಅನ್ನೋದು ಜನರ ಕುತೂಹಲವಾಗಿದೆ. ಯಾಕಂದ್ರೆ ಅಭಿಷೇಕ್ ಶರ್ಮಾ ಅವರ ಫಾರ್ಮ್ ಅನ್ನ ನೀವು ನೋಡಬಹುದು. ಕಳೆದ ಮ್ಯಾಚ್ಗಳಲ್ಲಿ 350 ಬಾರಿಸಿರುವಂಥದ್ದು, ಇನ್ನು 309 ರನ್ಗಳನ್ನು ಬಾರಿಸಿದ್ದಾರೆ ಈ ಒಂದು ಸೀರೀಸ್ನಲ್ಲಿ. ಇನ್ನೊಂದು 11 ರನ್ ಅನ್ನ ಕಲೆ ಹಾಕಿದ್ದಲ್ಲಿ ಅಭಿಷೇಕ್ ಶರ್ಮಾ ಅವರು ವಿರಾಟ್ ಕೊಹ್ಲಿ ಅವರ ಒಂದು ರೆಕಾರ್ಡ್ ಕೂಡ ಮುರಿಯಲಿದ್ದಾರೆ. ಇನ್ನು ಅಭಿಷೇಕ್ ಶರ್ಮಾ ಅವರ ಒಂದು ಭಯ ಕಾಡ್ತಾ ಇದೆ ಪಾಕಿಸ್ತಾನಕ್ಕೆ. ಈಗಾಗಲೇ ಫೈನಲ್ಗೆ ಎಂಟ್ರಿ ಕೊಟ್ಟಂತಹ ಪಾಕಿಸ್ತಾನ ಅಷ್ಟೇ ಜಿದ್ದಾಜಿದ್ದಿನಿಂದ ಭಾರತದ ಜೊತೆಗೆ ಇವತ್ತು ಆಡುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಪ್ರಭು ಕಾರ್ತಿ, ಈಗ ಏನ್ ಹೇಳ್ತಾರೆ ಅಭಿಮಾನಿಗಳು, ಕ್ರಿಕೆಟ್ ಪ್ರೇಮಿಗಳು? ಯಾಕಂತಂದ್ರೆ ಮುಂಚೆ ಎಲ್ಲ ಬಾಯ್ಕಾಟ್ ಮಾಡಬೇಕು ಅನ್ನುವಂಥದ್ದಿತ್ತು. ಬಟ್ ಯಾವಾಗ 2 ಬಾರಿ ಪಾಕಿಸ್ತಾನವನ್ನ ನಮ್ಮ ಆಟಗಾರರು ಸೋಲಿಸ್ತಾರೆ, ಈ ಬಾರಿ ಗೆದ್ದು ಬರಲೇಬೇಕು. ಎಸ್, ಅಭಿಮಾನಿಗಳದ್ದು ಅದೇ ಆಗಿದೆ. ಈ ಪಹಲ್ಗಾಮ್ ಅಟ್ಯಾಕ್ ಆದ ಬಳಿಕ ಪಾಕಿಸ್ತಾನದ ಒಂದು ನೋಡೋ ರೀತಿನೇ ಚೇಂಜ್ ಆಗಿದೆ. ಯಾಕಂದರೆ ಪಾಕಿಸ್ತಾನ ಅಂದರೆ ಅದೊಂದು ನಮಗೆ ವೈರಿ ರಾಷ್ಟ್ರ. ಯಾವಾಗಲೂ ಅದು ನಮ್ಗೆ ಕ್ರಿಕೆಟಲ್ಲಿ ಕೂಡ ಬದ್ಧ ವೈರಿ ಅಂತಲೇ ಹೇಳ್ಬೋದು. ಇನ್ನು ಲೀಗ್ ಹಂತದಲ್ಲಿ ಒಂದ್ಸಾರಿ ಗೆದ್ದಿದ್ದೇವೆ, ಇನ್ನು ಸೂಪರ್ 4ಅಲ್ಲೂ ಕೂಡ ಅವ್ರನ್ನ ಮಕಾಡೆ ಮಲಗಿಸಿದೆ ನಮ್ಮ ಭಾರತ ತಂಡ. ಈಗ ಫೈನಲ್ಗೂ ಕೂಡ ಎಂಟ್ರಿ ಕೊಟ್ಟಿದೆ ಪಾಕಿಸ್ತಾನ. ಇನ್ನು ಹ್ಯಾಟ್ರಿಕ್ ಸೋಲ್ ಅನುಭವಿಸುತ್ತಾ ನಮ್ಮ ಭಾರತ ತಂಡದೊಂದಿಗೆ ಅನ್ನೋದನ್ನ ಕಾದು ನೋಡಬೇಕು. ಇನ್ನು ಸೂರ್ಯಕುಮಾರ್ ಯಾದವ್ ಅವರು ಕೇವಲ 2025 ಈ ಒಂದು ಏನು ಸೀರೀಸ್ನಲ್ಲಿ ಕೇವಲ 99 ರನ್ಗಳನ್ನ ಮಾತ್ರ ಬಾರಿಸಿದ್ದಾರೆ. ಇವತ್ತೇನಾದರೂ 1 ರನ್ ಅನ್ನು ಬಾರಿಸಿದ್ದೇ ಆದಲ್ಲಿ ಕೇವಲ 2025ನೇ ಈ ಒಂದು ಸೀರೀಸ್ಗಳಲ್ಲಿ ಸೂರ್ಯಕುಮಾರ್ ಅವರ ಕಳಪೆ ಫಾರ್ಮ್ ಅಂತಾನೆ ಹೇಳ್ಬೋದು. 100 ರನ್ಗಳನ್ನ ಮಾತ್ರ ಗಳಿಸಿದ್ದಾರೆ. ಎಲ್ಲೋ ಒಂದು ಕಡೆ ಇವತ್ತಿನ ಫೈನಲ್ ಮ್ಯಾಚ್ ಅಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಉದಯಿಸ್ತಾರಾ ಅಂತ ನೋಡಬೇಕಾಗಿದೆ. ಇನ್ನು ಗ್ರೌಂಡ್ನ ಮೂಲೆಯಲ್ಲೂ ಸಹಿತ ತಮ್ಮ 360 ಡಿಗ್ರಿ ಆಂಗಲ್ ಅಲ್ಲಿ ಬಿಗ್ ಹೊಡೆತಗಳನ್ನ ಹೊಡಿತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ನು ಅಭಿಷೇಕ್ ಶರ್ಮಾ ಅವರ ಬಗ್ಗೆ ಹೇಳೋದಾದ್ರೆ ಈಗಾಗಲೇ ಸಖತ್ತಾಗಿ ಫಾರ್ಮ್ನಲ್ಲಿದ್ದಾರೆ. ಪಾಕಿಸ್ತಾನ ಜೊತೆಗೆ ಲಾಸ್ಟ್ ಏನು ಹ್ಯಾರಿಸ್ ರೌಫ್ ಅವರು ತೋರಿಸಿದಂಥ ನಡವಳಿಕೆಗಳೇನಿದಾವಲ್ಲ, ಸಿಂಧೂರ ಆಪರೇಷನ್ ಬಗ್ಗೆ ಮಿಸೈಲ್ಗಳನ್ನು, ನಿಮ್ಮ 6 ಮಿಸೈಲ್ಗಳನ್ನು ಹೊಡೆದಾಕಿದ್ವಿ ಅನ್ನೋ ಕೈ ಸನ್ನೆಗಳು, ಈ ಕೆಟ್ಟ ನಡವಳಿಕೆಗಳ ವಿರುದ್ಧ ಈಗಾಗಲೇ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಅಂತಿದ್ದಾರೆ ಜನ ಬಾಯ್ಕಾಟ್ ಆಗಲೇಬೇಕಿತ್ತು ಈ ಮ್ಯಾಚು, ಆದರೂ ಸಹಿತ ಆಡಿದ್ದೇವೆ, ಆದರೂ ಪಾಕಿಸ್ತಾನದವ್ರಿಗೆ ನಾಚಿಕೆ ಇಲ್ಲ. ಇಷ್ಟೆಲ್ಲ ಆದರೂ ಸಹಿತ ನಾವಿಷ್ಟೆಲ್ಲ ಸಿಂಧೂರ ಆಪರೇಷನ್ದಲ್ಲಿ ಅವರು ಮಿಸೈಲ್ಗಳನ್ನು ಹೊಡೆದುರುಳಿಸಿದ್ರು ಸಹಿತ ನಾವೇ ಗೆದ್ದಿದ್ದೇವೆ, ನಾವೇ ಯುದ್ಧ ಗೆದ್ದಿದ್ದೇವೆ ಅನ್ನೋ ರೀತಿಯಲ್ಲಿ ನಾಟಕ ಮಾಡ್ತಾ ಇದ್ದಾರೆ ಅನ್ನೋ ರೇಂಜಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಜನ. ಸೊ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಕ್ರಿಕೆಟ್ ಅಭಿಮಾನಿ ಆದಂಥವ್ರು ಇದ್ದಾರೆ. ಸರ್ ನಮಸ್ತೆ. ಮನು ಅಂತ ನನ್ನ ಹೆಸರು. ಮನು ಅವರೇ, ಈಗಾಗಲೇ ಪಹಲ್ಗಾಮ್ ಪ್ರತೀಕಾರದ ಬಗ್ಗೆ ನಿಮ್ಗೆ ಗೊತ್ತೇ ಇದೆ, ಯಾವ ರೀತಿ ಭಾರತದ ಮಿಸೈಲ್ಗಳು ಪಾಕಿಸ್ತಾನದ ಮಿಸೈಲ್ಗಳನ್ನು ಹೊಡೆದು ಉಳಿಸಿತು. ಅದೇ ರೀತಿ ನಾವು ಅಭಿಷೇಕ್ ಶರ್ಮಾ ಅವರು ಮಿಸೈಲ್ ರೀತಿನೇ ಆಡ್ತಾರಾ ಇವತ್ತು ಫೈನಲ್ ಮ್ಯಾಚ್ ಅಲ್ಲಿ ಅಂತ? ಖಂಡಿತ ಅವ್ರಿರೋ ಫಾರ್ಮ್ ನೋಡಿದ್ರೆ ಅವ್ರದ್ದು 2 ಮಾತಿಲ್ಲ. ಸೊ ಅವ್ರು ಹೇಳ್ದಂಗೆ ಇಫ್ ಇಟ್ ಈಸ್ ಇನ್ ಈಸ್ ಝೋನ್, ಇಫ್ ದ ಬಾಲ್ ಕಮ್ಸ್ ಇನ್ ಈಸ್ ಏರಿಯಾ, ವಿಲ್ ಡೆಫಿನೆಟ್ಲಿ ಗೋ ಫಾರ್ ಇಟ್ ಅಂತ. ಖಂಡಿತ ಅವ್ರ ಫಾರ್ಮಲ್ಲಿ ಇದ್ದಾರೆ. ಓವರ್ ಆಲ್ ನಮ್ದು ಟೀಮ್ ಇಂಡಿಯಾ ಇಸ್ ವೆರಿ ಗುಡ್. ಇವನ್ ಬೆಂಚ್ ಸ್ಟ್ರೆಂತ್ ಇಸ್ ವೆರಿ ಗುಡ್. ಯಾರೋ ಒಬ್ರು ಇಂಜೂರ್ ಆದ್ರೂ ರಿಪ್ಲೇಸ್ ಮಾಡೋದಕ್ಕೆ ಮೋರ್ ದ್ಯಾನ್ ಕೇಪಬಲ್ ಪ್ಲೇಯರ್ಸ್ ಇದ್ದಾರೆ. ಸೊ ಸೂರ್ಯಕುಮಾರ್ ಅದು ಕ್ಯಾಪ್ಟನ್ಸಿ ಬಗ್ಗೆ ಹೇಳೋದು, ಈಸ್ ವೆರಿ ಕೂಲ್, ಚೆನ್ನಾಗಿ ಮಾಡ್ತಿದ್ದಾರೆ. ಲೈಕ್ ಅಂಡರ್ ಪ್ರೆಷರ್ ಗೇಮ್ಸ್ ಆಲ್ಸೋ ಈಸ್ ಏಬಲ್ ಟು ಫುಲ್ ಬ್ಯಾಕ್ ದ ವಿಕ್ಟರಿ. ಸೊ ಇವತ್ತು ಅಭಿಷೇಕ್ ಶರ್ಮಾ ಅವರು ವಿರಾಟ್ ಕೊಹ್ಲಿ ಅವರ ರೆಕಾರ್ಡ್ ಮಾಡಲಿಕ್ಕೆ ಇನ್ನು ಕೇವಲ 11 ರನ್ಗಳು ಬಾಕಿ ಇದೆ. ಯಾಕಂದ್ರೆ ಒಂದು ಸೀರೀಸ್ ಅಲ್ಲಿ, ಇದೇ ಏಷ್ಯಾ ಕಪ್ ಒಂದು ಸೀರೀಸ್ ನಲ್ಲಿ ವಿರಾಟ್ ಕೊಹ್ಲಿ ಅವರು 319 ರನ್ ಹೊಡೆದಿದ್ರು ಒಂದೇ ಸೀರೀಸ್ ಅಲ್ಲಿ. ಸೊ ಈಗ ಅಭಿಷೇಕ್ ಶರ್ಮಾ ಅವರು ಅದೇ ಹಾದಿಯಲ್ಲಿದ್ದಾರೆ, 309 ರನ್ ಬಾರಿಸಿದ್ದಾರೆ. ಇನ್ನೂ ಕೇವಲ 11 ರನ್ ಅನ್ನ ಬಾರಿಸಿದ್ರೆ ಅಭಿಷೇಕ್ ಶರ್ಮಾ ಅವರು ವಿರಾಟ್ ಕೊಹ್ಲಿ ಅವರ ರೆಕಾರ್ಡ್ ಮುರಿಯಲಿದ್ದಾರೆ. ಇದಕ್ಕೆ ಹೇಗೆ ಅನಿಸುತ್ತೆ ನಿಮಗೆ? ಜಸ್ಟ್ 2 ಶಾಟ್ಸ್ ಅವೇ ಫಾರ್ ಹಿಮ್. ಫಸ್ಟ್ 2 ಬಾಲ್ಸ್ ಅಲ್ಲೇ ಆದ್ರೂ ಆಗ್ಬೋದು ಅವರಿರೋ. ಓಕೆ, ಥ್ಯಾಂಕ್ ಯು ಕಾರ್ತಿಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.